3 ಮಂತ್ರ ಇರ್ತವೆ. ಯಾವತ್ತೂ ಮನುಷ್ಯ ತೃಪ್ತಿ ಆಗಿರ್ಬಾರ್ದು. ಏನಾಗಿರ್ಬಾರ್ದು? ತೃಪ್ತಿ ಆಗಿರ್ಬಾರ್ದು. ಹಾಗೆ ಅವನು ಒಂದು ಕೆಲಸದವರಿಗೆ ಸರಿಯಾಗಿ ಊಟ ಬಡಿಸ್ತಿರಲಿಲ್ಲ. 1 ಪ್ಲೇಟ್ ಊಟ ಮಾಡುವವರಿಗೆ ಅರ್ಧ ಪ್ಲೇಟ್ ಮಾತ್ರ. ಯಾಕೆ ಗೊತ್ತಾ? ಫುಲ್ ಊಟ ಮಾಡಿದರೆ ಅವನು ಮಲ್ಕೊಂಡು. ಆದ್ದರಿಂದ ಅವನ ಆಸ್ಥಾನದಲ್ಲಿ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ನಡೀತಿದ್ದ. ಒಂದು ದಿನ ರಾಜನಿಗೆ ಗೊತ್ತಾಯಿತು, ಇದು ಹೀಗೆ ಇವನು ಅರ್ಧ ಹೊಟ್ಟೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನಂತೇಳಿ. ಅವನು ರಾಜ ಬಂದು ಕೇಳಿದ, ಏನಪ್ಪ ಇವರಿಗೆಲ್ಲ ಅರ್ಧ ಹೊಟ್ಟೆಗೆ ನೀನು ತುಂಬಿಸೋದು ಕರೆಕ್ಟಾ, ಸರಿನಾ ಅಂತೇಳಿ. ರಾಜರೇ, ನೀವೇ ತಿಳ್ಕೊಳ್ಳಿ ಅಂತೇಳಿ ನೀವು ಇವತ್ತು ಫುಲ್ ಊಟ ಬಡಿಸ್ರಿ ಅಂತ ಹೇಳ್ತಾರೆ. ಆ ರಾಜನ ಆಜ್ಞೆಯ ಪ್ರಕಾರ ಎಲ್ಲರಿಗೂ ಫುಲ್ ಊಟ, ಎಲ್ಲರೂ ಖುಷಿ. ಆ ದಿನ ರಾತ್ರಿ ಊಟ ರಾಜನಿಗೆ ಬರಲೇ ಇಲ್ಲ. ರಾಜ ನೋಡ್ಲಿಕ್ಕೆ ಹೋದ, ಯಾಕೆ ಬರಲಿಲ್ಲ ಅಂತ. ನೋಡುವಾಗ ಅಡುಗೆ ಭಟ್ಟ ಚೇರ್ ಮೇಲೆ ಮಲ್ಕೊಂಡಿದ್ದಾನೆ, ಗೊರಕೆ ಹೊಡಿತಾ ಇದ್ದಾನೆ. ರಾಜ ಕೇಳಿದ, ನೀನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾನು ಫುಲ್ ಊಟ ಮಾಡಿಸಿದೆ, ಆದರೆ ನೀನು ಯಾಕೆ ಕೆಲಸ ಮಾಡಲಿಲ್ಲ? ಅದಕ್ಕೆ ಅವನು ಹೇಳ್ದಂತೆ, ನೀವು ಊಟ ಎಲ್ಲ ಕೊಟ್ರಿ, ಸಂಬಳನೂ ಅರ್ಧನೇ ಇದೆ ಮಾಡ್ತೀನಿ. ಹಾಲೆಲೂಯಾ, ಹಾಲೆಲೂಯಾ. ಏನು ಅರ್ಧ ಇದೆ? ಸಂಬಳನೂ ಅರ್ಧ ಇದೆ. ನಮ್ಮ ಒಂದು ಸಮಸ್ಯೆ ಪರಿಹಾರ ಆಗಿದ ಕೂಡಲೇ ಇನ್ನೊಂದು ಸಮಸ್ಯೆಗೆ ಹೋಗ್ತೇವೆ. ಇನ್ನೊಂದು ಸಮಸ್ಯೆ ಬರುತ್ತೆ. ಏನೋ ಒಂದು ಸಮಸ್ಯೆ ಮುಗಿದ ತಕ್ಷಣ ಇನ್ನೊಂದು ಸಮಸ್ಯೆ ಬರುತ್ತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಆ ಸಮಸ್ಯೆಗೆ ಪರಿಹಾರ ಹುಡುಕ್ತೇವೆ. ಆ ಸಮಸ್ಯೆ ಪರಿಹಾರ ಹುಡುಕುವಾಗ ಇನ್ನೊಂದು ಸಮಸ್ಯೆ ಬರುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಜೀವನ ಪೂರ್ತಿ ಬದುಕೋದು ಸಮಸ್ಯೆ ಸಾಲ್ವ್ ಮಾಡ್ತಾ ಇರೋದು, ಸಮಸ್ಯೆ ಮೇಲೆ ಸಮಸ್ಯೆ. ಹಾಲೆಲೂಯಾ. ಪ್ರಾಬ್ಲಮ್ ಬರುವ ಮೊದಲೇ ಪ್ರಾಬ್ಲಮ್ ಸತ್ತಿರಬೇಕು. ಹೇಗೆ? ಸಮಸ್ಯೆ ಬರುವ ಮೊದಲೇ ಸಮಸ್ಯೆ ಸತ್ತಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಅಥವಾ ಸಮಸ್ಯೆ ಬಂದ ತಕ್ಷಣ ನಾನೇ ಅದನ್ನು ನಿರ್ಮೂಲ ಮಾಡಬೇಕು. ಹೇಗೆ? ದೇವರು ಕೊಟ್ಟ ಮಾರ್ಗದರ್ಶನ ಉಪಯೋಗಿಸಿದೆವಾದರೆ ಸಕ್ಸಸ್ ಆಗ್ತೇವೆ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಧನ್ಯವಾದ, ಧನ್ಯವಾದ, ಯೇಸು ತೇರಾ ಧನ್ಯವಾದ. ಒಂದು ವೇಳೆ ನಮಗೆ 2 ಕೋಟಿ ಲಾಟ್ರಿ ಹೊಡೆದ್ರೆ, ಅದು ಬಾತ್ರೂಮಲ್ಲಿ ಗೊತ್ತಾಯಿತು ಅಂತ ತಿಳ್ಕೊಳ್ಳಿ, ಕುಂಡಿ ತೊಳೆಯೋದೇ ಮರ್ತು ಬಿಟ್ಟು ಓಡಿರ್ತೇವೆ. ಹಾಲೆಲೂಯಾ. ಹಾಗಿರಬೇಕು. ದೇವರು ಮಾಡಿದ್ದ ಸಂತೋಷ, ಹೌದಾ ಇಲ್ಲ? ಹೌದಲ್ಲ? ಮತ್ತೆ ಅದು ಮರ್ತೋಗಿರುತ್ತೆ. ಫೋನ್ ಅಲ್ಲಿ ಯಾರೋ ಫೋನಲ್ಲಿ ಹೇಳ್ತಾ ಇದ್ದಾರೆ ನಿಮ್ಗೆ ಲಾಟ್ರಿ ಹೊಡಿಯುತ್ತೆ ಅಂತ, ಇಲ್ಲಿ ಕ್ಲೀನ್ ಮಾಡೋದೇ ಮರ್ತೋಯ್ತು. ಹಾಲೆಲೂಯಾ, ಹಾಲೆಲೂಯಾ. ಅದು ಹೌದಾ ಇಲ್ವೋ ಅಂತ ನಾನು ನೋಡ್ಲಿಕ್ಕೂ ಹೋಗಲಿಲ್ಲ. ಹಾಲೆಲೂಯಾ. ಆದರೆ ದೇವರೇನು ಮಾಡಿದ್ರು ಅಂತೇಳಿ ಹೊಗಳ್ಲಿಕ್ಕೆ ನಾವು ಇಲ್ಲ. ಮತ್ತೂ ಡೌಟ್, ಆಗಿದೆಯೋ ಇಲ್ಲೋಪ್ಪ, ಪೂರ್ತಿ ಆಗಲಿಲ್ಲ ಅಂತೇಳಿ. ಹಾಲೆಲೂಯಾ, ಹಾಲೆಲೂಯಾ. ಆಗಿದೆ ಅಂತ ಹೇಳಿದೆ, ಅದು ಆಗಿದೆ. ದೇವರು ಹೇಳಿದ ಮೇಲೆ ಆಯಿತು ಅಂತ ಹೇಳಿದ ಮೇಲೆ ಮತ್ತೆ ಇನ್ನೂ ನನಗೆ ಸಂಶಯ ಇದ್ದರೆ ನಾನು ಎಲ್ಲಿದ್ದೇನೆ? ಸಂಶಯದಲ್ಲಿದ್ದೇನೆ. ಅದು ಆಗೋದೇ ಇಲ್ಲ. ಹಾಲೆಲೂಯಾ. ಅದು ಟೊಂಕ ಸರಿ ಇರಲಿಲ್ಲ, ಈಗ ದೇವರು ಹೇಳಿದ್ರೆ ಆಗಿದೆ ಅಂತೇಳಿ. ಟೊಂಕ ಹಾಗೇ ಇದೆ. ಈಗೇನು ಹೇಳ್ತೀರಿ? ಏನು ನಂಬ್ತೀರಿ? ಮತ್ತೆ ಆಗತ್ತೆ ಅಂತೇಳಿ. ಅದು ಆಗೋದೇ ಇಲ್ಲ. ಈಗಲೇ ನಂಬಬೇಕು ಅದು ಆಗಿದೆ ಅಂತೇಳಿ. ಮತ್ತೆ ನಾನು ಆ ಟೊಂಕದಲ್ಲೇ ಹೇಳಬೇಕು, ನಾನು ಗುಣ ಹೊಂದಿದ್ದೇನೆ, ನಾನು ಗುಣ ಹೊಂದಿದ್ದೇನೆ. ಈ ನನ್ನ ವಿಶ್ವಾಸವನ್ನು ನಾನು ಅಭ್ಯಾಸಿಸುವಾಗ ನನ್ನಲ್ಲಿ ಏನು ಕಾಣುತ್ತೆ? ಕಾಣಲಿಕ್ಕೆ ಆರಂಭ ಆಗತ್ತೆ. ಮೊದಲು ವಿಶ್ವಾಸಿಸಬೇಕು, ಕಾಣೋದು ನಂತರ. ಹಾಲೆಲೂಯಾ. ನಾವೇನು ಮಾಡ್ತೇವೆ? ಮೊದಲು ಕಾಣಬೇಕು, ಮತ್ತೆ ವಿಶ್ವಾಸಿಸ್ತೇವೆ. ಅದು ನಡೆಯಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನಾನು ಇದನ್ನು ಬಿಸಾಕಿದ್ರೆ ಎಲ್ಲಿ ಬರುತ್ತೆ ಇದು? ಅದ್ಯಾಕೆ ಮೇಲೆ ಹೋಗಲ್ಲ? ಯಾಕೆ ಹೋಗಲ್ಲ? ಅದಕ್ಕೊಂದು ನಿಯಮ ಇದೆ, ಹೌದಾ? ಗುರುತ್ವಾಕರ್ಷಣೆ ಶಕ್ತಿ ಇದೆ, ಅದು ಮೇಲೆ ಹೋಗಿದ್ದು ಮೇಲೆ ಹೋಗಲ್ಲ, ಕೆಳಗೆ ಬರುತ್ತೆ. ಹಾಗೆ ದೇವರ ರಾಜ್ಯದಲ್ಲೂ ನಿಯಮ ಇದೆ. ಯಾರು ಪಾಲಿಸ್ತಾರೋ
ಅವರು ಪಟ್ ಅಂತ ಪಡ್ಕೊಳ್ತಾರೆ. ಹಲ್ಲೆಲೂಯಾ. ಯಾರು ಇನ್ನೂ ಪ್ರಾರ್ಥನೆ ಅಂತ ಹೋಗ್ತಾರೋ ಆಗತ್ತೆ, ಆದರೆ ಟೈಮ್ ತಗೊಳ್ಳುತ್ತೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಈಗೆಲ್ಲ ಸೆಟ್ ಆಯಿತು. ಏನು ಗೊತ್ತಾ, ಆ ಹೊಟ್ಟೆಲಿರೋದು ಈ ದನಕ್ಕೆ ಎಷ್ಟು ಹೊಟ್ಟೆ ಇದೆ ಗೊತ್ತಾ? 4 ಹೊಟ್ಟೆ ಇದೆ. ಒಂದು ಫಸ್ಟ್ ತಿಂದಿದ್ದನ್ನು ಇಟ್ಕೊಳ್ಳಿಕ್ಕೆ, ಮತ್ತೆ ಅಥವಾ ಸ್ವಲ್ಪ ಟೈಮ್ ಇರುವಾಗ ಅದೆಲ್ಲ ಹಿಂದೆ ತರುತ್ತೆ, ಮತ್ತೆ ಹಾಗೇ ಮಾಡ್ತಾ ಇರುತ್ತೆ, ಅದು ಇನ್ನೊಂದಕ್ಕೆ ಹೋಗುತ್ತೆ, ಮತ್ತೆ ಇದೆಲ್ಲ ಆಗಿದ್ಮೇಲೆ ಪ್ರೊಸೆಸ್ ಇನ್ನೊಂದಕ್ಕೆ ಹೋಗುತ್ತೆ. ಹಾಗೆ ನಮಗೆ ದೇವರು ಒಂದೇ ಕೊಟ್ಟಿದ್ದು. ಯಾಕೆ ಗೊತ್ತಾ? ತೋಲ್ ಕೆಲಸ ಮಾಡಲಿಕ್ಕಿದೆ. ದನಕ್ಕೇನು ಕೆಲಸ? 24 hours ಊಟನೇ ಮಾಡೋದು, ಬೇರೆ ಏನು ಕೆಲಸ ಇದೆ ಅದಕ್ಕೆ? ಏನಿಲ್ಲ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಎಲ್ಲರೂ ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. हालेलुया, हालेलुया, हालेलुया। तो आप पीछे बैठी तो मुझे पता ही नहीं है। हालेलुया। यीशुवे स्तोत्र, यीशुवे वंदने। हालेलुया। आज हम सीखेंगे मरियम की ज़िंदगी में विशेषता क्या है। हालेलुया, हालेलुया, हालेलुया। किसकी ज़िंदगी में? मरियम की ज़िंदगी में। हालेलुया। मरियम की ज़िंदगी में आपके हिसाब से ನಿಮ್ಮ ಪ್ರಕಾರ ವಿಶೇಷತೆ ಏನು? ಅವರು ದೇವರ ಮಗನ ತಾಯಿ, ಅಂದರೆ ದೇವರಿಗಿಂತ ದೊಡ್ಡವರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ದಾಸಿಯ ಮಗನ ತಾಯಿ, ತನ್ನ ದೇವರ ದಾಸಿಯಾದ ಮರಿಯಮ್ಮಳನ್ನು ದೇವರು ಆ ಸ್ಥಾನಕ್ಕೆ ತಾಯಿಯಾಗುವ, ತನ್ನ ಪುತ್ರನಿಗೆ ತಾಯಿಯಾಗುವ ಸ್ಥಾನವನ್ನು ಕೊಟ್ಟರು. ಹಾಲೆಲೂಯಾ, ಹಾಲೆಲೂಯಾ. ಅದು ಹೇಗೆ ಆಯಿತು ಆ ಪ್ರೋಸೆಸ್, ಆ ವಿಧಾನ? ಈಗ ಪ್ರತಿಯೊಂದು ಅಡಿಗೆ ಮಾಡುವಾಗ ಒಂದು ವಿಧಾನ ಇದೆ, ಅದು ಹೌದಾ ಇಲ್ಲ? ಹೌದಾ ಇಲ್ಲ? ಯೇಸುವೆ ಸ್ತೋತ್ರ. ಹೌದಾ? ಹೌದಾ? ಅನ್ನ ಮಾಡಬೇಕಾದ್ರೂ ಒಂದು ವಿಧಾನ ಇದೆ, ಹೌದಾ? ಹಾಗೆ ಈ ಪ್ರೋಸೆಸ್ಸನ್ನು ಅರ್ಥ ಮಾಡಿಕೊಂಡ್ರೆ ಮತ್ತು ಅದನ್ನು ನಾವು ಕಲಿತ್ರೆ ನಮ್ಮ ಉಳಿದಿರುವ ಸಮಸ್ಯೆಯನ್ನು ನಾವು ಪಟ್ ಅಂತ ಸಾಲ್ವ್ ಮಾಡಲಿಕ್ಕಾಗತ್ತೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಈಗ ಸಮಸ್ಯೆ ಪೂರ್ತಿ ಕ್ಲಿಯರ್ ಆದವರು ಯಾರಿದ್ದೀರಿ? ಸಮಸ್ಯೆ ಪೂರ್ತಿ ಕ್ಲಿಯರ್ ಆದವರು ಯಾರಿದ್ದೀರಿ? ಹಾಲೆಲೂಯ್ಯ. ಅವ್ರದ್ದು ಸಮಸ್ಯೆ ಪೂರ್ತಿ ಕ್ಲಿಯರ್ ಆಗಿದೆ, ಅವ್ರದ್ದಾಗಿದೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸು ಸ್ವಾಮಿಗೆ ಒಂದು ಸಮಸ್ಯೆ ಬಂದಿತ್ತು. ಏನದು? ಅವರನ್ನು ಪವಿತ್ರಾತ್ಮರು ಪರೀಕ್ಷಿಸುವ ಸಲುವಾಗಿ ಬೆಂಗಾಡಿಗೆ ಕರೆದುಕೊಂಡು ಹೋದರು. ಏನಕ್ಕೆ? ಯಾರನ್ನು ಪರೀಕ್ಷಿಸುವ ಸಲುವಾಗಿ? ಹಾಗಂತ ದೇವರ ವಾಕ್ಯ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ಯಾರನ್ನು ಪರೀಕ್ಷಿಸುವ ಸಲುವಾಗಿ? ಯೇಸು ಸ್ವಾಮಿಯನ್ನು ಪರೀಕ್ಷೆಗೆ ಅಳವಡಿಸುವುದಕ್ಕಾಗಿ, ಅವರಿಗೆ ಪರೀಕ್ಷೆ ಮಾಡುವುದಕ್ಕಾಗಿ ಪವಿತ್ರಾತ್ಮರು ಅವರನ್ನು ಬೆಂಗಾಡಿಗೆ ಕರ್ಕೊಂಡು. ಹಾಲೆಲೂಯ್ಯ. ಏನಕ್ಕೆ? ಪರೀಕ್ಷೆ ಮಾಡಲಿಕ್ಕೆ. ದೇವರಿಗೆ ಪರೀಕ್ಷೆ ಮಾಡಬೇಕಾ? ಆದರೂ ನೋಡಿ, ಮನುಷ್ಯನಾಗಿ ಜನಿಸಿದ ಯೇಸು ಕ್ರಿಸ್ತರಿಗೆ ಪರೀಕ್ಷೆ ನಡೆಸಬೇಕು ಅಂತೇಳಿ ದೇವರ ಚಿತ್ತ ಇತ್ತು. ಆದ್ದರಿಂದ ಪವಿತ್ರಾತ್ಮರ ಪ್ರೇರಣೆಯಿಂದ ಪರೀಕ್ಷಿತರಾಗಲು ಪವಿತ್ರಾತ್ಮರು ಯೇಸು ಸ್ವಾಮಿಯನ್ನು ಬೆಂಗಾಡಿಗೆ ಕರ್ಕೊಂಡು ಹೋದರು. ಎಷ್ಟು ದಿನ ಇದ್ದರು? 40 ದಿನ. ಅಲ್ಲಿ 40 ದಿನವೂ ಏನು ನಡೀತು ಅಂತ ಹೇಳೋದಿಲ್ಲ ಪವಿತ್ರ ಗ್ರಂಥ. ಆದರೆ ಅವರ 40 ದಿನ ಮುಗಿದ ಮೇಲೆ ಒಂದು ವಾಕ್ಯ ಹೇಳುತ್ತೆ, ಅವರಿಗೆ ತುಂಬ ಹಸಿವಾಯಿತು. ಏನಾಯಿತು?
ಏನಾಯಿತು? ಹಸಿವೆ ಆಯಿತು. ಹಸಿವೆ ಆಗೋದು ಸಿಂಪಲ್ ಅಲ್ವಾ? 40 ದಿನ ಉಪವಾಸ ಮಾಡಿದ ಮೇಲೆ ಹಸಿವೆ ಆಗಲೇಬೇಕು. ಹಸಿವೆ ಆಗುವಾಗ ಏನಾಯಿತು? ಹಾಲೆಲೂಯ. ಆ 40 ದಿನ ಸೈತಾನ ಶೋಧಿಸಲಿಲ್ಲ. ಇಲ್ಲ. ಹಾಲೆಲೂಯ, ಹಾಲೆಲೂಯ. 40 ದಿನ ಶೋಧಿಸಲಿಲ್ಲ. ಯಾಕಿರ್ಬೋದು? ಸೈತಾನನಿಗೂ ಗೊತ್ತು, ಶೋಧಿಸಬೇಕು ಯಾವಾಗ? ನಾನು ಯಾವಾಗ ಅಲ್ಲಿ ತನಕ ಇಲಿ ಬೆಕ್ಕನ್ನು ಆಡಿಸುತ್ತೆ ನೋಡಿ, ಹೊಡೆದು 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 ಸ್ವಲ್ಪ ಹೊಡಿದ್ಕೊಳ್ಳೆ ಪಾಠ ಅಂತ ಹೊಡೆಯೋದು, ಸ್ವಲ್ಪ ಹೊಡಿದ್ಕೊಳ್ಳೆ ಪಾಠ ಅಂತ ಹೊಡೆಯೋದು. ಮತ್ತೇನೋ ಸ್ವಲ್ಪ ಜೀವ ಇರುತ್ತೆ ಇಲಿಯಲ್ಲಿ, ಮತ್ತೆ ಪರೀಕ್ಷೆ ಮಾಡಿ ನೋಡುತ್ತೆ. ಹಾಗೆ ಸೈತಾನ ನಮ್ಮನ್ನು ದಣಿವರಿಸಿ ದಣಿವರಿಸಿ ದಣಿಸಿ 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 ಹೊಡಿತಾ ಇರ್ತಾನೆ. ಯಾವಾಗ ಹೊಡಿತಾ ಇರ್ತಾನೆ? ಹಾಗೆ ನನಗೆ ಸತ್ಯದ ಅರಿವು ಇಲ್ಲದೇ ಇದ್ದರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನನ್ನನ್ನು ಪರೀಕ್ಷೆ ಮಾಡಲಾಗ್ತಾಯಿದೆ ಅಂತೇಳಿ ನನಗೆ ಗೊತ್ತೇ ಇಲ್ಲ ಹೋದರೆ ನಾನು ಸಿಕ್ಕಾಕ್ಕೊಳ್ತೇನೆ. ಯೇಸು ಸ್ವಾಮಿ ಅವರ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡಿದ್ರು? ಇದನ್ನು ನಾವು ಕಲಿಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನಿಂದ ಕಲಿತುಕೊಳ್ಳಿ. ಯಾರಿಂದ? ಹಾಗಾದರೆ ಇವತ್ತು ಬೆಳಗಿಂದ ಕೇಳಿದೆವು ನಾವು, ದೇವರ ಪ್ಲ್ಯಾನ್ ಪ್ರಕಾರ ನಾನು ಹೋದರೆ ಸಕ್ಸಸ್ ಜಾಸ್ತಿ ಇರುತ್ತಾ? ಮನುಷ್ಯನ ಪ್ಲ್ಯಾನ್ ಪ್ರಕಾರ ಸಕ್ಸಸ್ ರೇಟ್ ಮೇ ಬಿ 50%, 50%, 75% ಅಥವಾ 90% ಇರ್ಬೋದು. 100% ಆಗಬೇಕಾದ್ರೆ ಯೇಸುವಿನ ಮಾರ್ಗದರ್ಶನವನ್ನು ಪಾಲಿಸಬೇಕು. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಏನಂತ ಸೈತಾನ ಅವರಿಗೆ ತೊಂದರೆ ಮಾಡ್ದ? ಅವರಿಗೆ ತೋಲ್ ಹಸಿವೆ ಆಗಿತ್ತು. ಸೈತಾನ ಹೇಳ್ದ, ಈ ಕಲ್ಲನ್ನು ರೊಟ್ಟಿ ಮಾಡು. ಹಾಲೆಲೂಯ್ಯ, ಈ ಕಲ್ಲನ್ನು ರೊಟ್ಟಿ ಮಾಡು. ರೊಟ್ಟಿ ಮಾಡೋದ್ರಲ್ಲಿ ಏನು ತಪ್ಪಿತ್ತು? ಮಾಡ್ಬೋದಿತ್ತಲ್ಲ ಅಲ್ವಾ? ಹಾಲೆಲೂಯ್ಯ. ಏನು ಪ್ರಾಬ್ಲಮ್ ಇತ್ತು? ನೀನು ದೇವರ ಮಗನಾದರೆ ಈ ಕಲ್ಲನ್ನು ರೊಟ್ಟಿ ಮಾಡು. ಏನು? ನೀನು ದೇವರ ಮಗನಾದರೆ, ನೀನು ಅಪ್ಪನ ಮಗನಾದರೆ ತೋರಿಸೋ ನಿಂದು. ಹಾಗೆ ಕೇಳಿದ್ದದು. ಅದಕ್ಕೆ ಒಂದು ವೇಳೆ ಯೇಸು ಸ್ವಾಮಿ ತೋರಿಸಿರ್ತಿದ್ರೆ ಏನಾಗ್ತಿತ್ತು? ಏನಾಗ್ಬೋದು? ಯೇಸು ಸ್ವಾಮಿ ಸೈತಾನ್ ಕೈಯಲ್ಲಿ. ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ಏನಕ್ಕೆ? ಯೇಸು ಸ್ವಾಮಿಗೆ ಸಂಶಯ ಇದ್ದರೆ ಸೈತಾನ ಏನು ಮಾಡ್ತಾನೆ? ಯೇಸು ಸ್ವಾಮಿಗೆ ಸಂಶಯ ಇತ್ತಾ? ನನಗೂ ಗೊತ್ತಿಲ್ಲ. ಆದರೆ ಅವರೇನು ಹೇಳ್ತಾರೆ? ಮತ್ತೇನು ಹೇಳಿದರು? ಮನುಷ್ಯನು ಜೀವಿಸುವುದು ರೊಟ್ಟಿ ಮಾತ್ರದಿಂದ ಅಲ್ಲ, ದೇವರಿಂದ ಬರುವ ಪ್ರತಿಯೊಂದು ಮಾತುಗಳಿಂದ. ಅದೇನದು ಹೇಳಿದ್ದು? ದೇವರ ವಾಕ್ಯ. ಹಾಲೆಲೂಯ್ಯ. ಹೇಗೆ ಸೈತಾನನ ಸೋಲಿಸಿದ್ರು? ದೇವರ ವಾಕ್ಯದಿಂದ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ನಮಗೂ ಒಬ್ಬರು ಹೇಳ್ತಾರೆ, ನೀನು ಹಾಗೆ ಹೀಗೆ ಹೀಗೆ ಹಾಗೆ ಅಂತ ಬೈತಾರೆ, ನನ್ನನ್ನು ಕೆಣಕ್ತಾರೆ. ಆಗ ನಾನು ಮಾನಸಿಕವಾಗಿ ಏನು ಮಾಡ್ತೇನೆ? ಅದಕ್ಕೆ ಸರಿಯಾಗಿ ಡಬಲ್ ನೋವಾಗೋ ರೀತಿಯಲ್ಲಿ 4-5 ನಾನು ಬಿಡ್ತೇನೆ. ಹಾಗೆ ಹೀಗೆ, ನೀನು ಹೀಗೆ, ನಾನು ಹಾಗೆ, ಹೀಗೆ ಹಾಗೆ. ನಾನು ಯಾರು ಗೊತ್ತಾ? ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ ಅಲ್ವಾ? ಆದರೆ ಯೇಸು ಸ್ವಾಮಿ ಏನು ಹೇಳಿದರು? ಶಕ್ತಿ ಪ್ರದರ್ಶನ ಮಾಡಿದ್ರೆ ನಾನಾದರೆ ಏನು ಮಾಡ್ತಾಯಿದ್ದೆ? ಹಾಲೆಲೂಯ್ಯ,
ಏನು ಮಾಡ್ತಾ ಇದ್ದೆ? ನನ್ನ ಶಕ್ತಿ ತೋರಿಸ್ತಾ ಇದ್ದೆ. ಯೇಸು ಸ್ವಾಮಿ ಏನು ಮಾಡಿದರು? ತಾನು ದೇವರ ಮಗ ಅಂತ ಪ್ರೂವ್ ಮಾಡಲಿಕ್ಕೆ ಹೋದ್ರ? ಯಾಕೆ ಪ್ರೂವ್ ಮಾಡಲಿಲ್ಲ? ಅವರ ಆತ್ಮದಲ್ಲಿ ಸ್ಪಷ್ಟ ಇತ್ತು ಅವರು ದೇವರ ಮಗ ಅಂತೇಳಿ. ಅದೇ ಪ್ರಶ್ನೆ ಸೈತಾನ ನಮಗೂ ಕೇಳಿದರೆ, ನೀವು ದೇವರ ಮಗನಾದರೆ ಇವನನ್ನು ಗುಣಪಡಿಸಿ ತೋರಿಸು ಅಂತ ಹೇಳ್ತಾನೆ. ಹಾಗೇನು ಮಾಡ್ತೀರಿ? ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ, ಹಾಲೆಲೂಯ್ಯ. ನಮಗೆ ನಮ್ಮೊಳಗೆ ಕನ್ಫ್ಯೂಷನ್ ಇಲ್ಲದಿದ್ದರೆ, ಗೊಂದಲ ಇಲ್ಲದಿದ್ದರೆ ನಾವು ಸೈತಾನನ ಕೈಯಲ್ಲಿ ಸಿಕ್ಕಾಕ್ಕೊಳ್ಳೋದಿಲ್ಲ. ಹಾಲೆಲೂಯ್ಯ. ಅದಕ್ಕೇನಾಗಬೇಕು? ನನಗೆ ವಾಕ್ಯ ಗೊತ್ತಿರಬೇಕು. ಏನಿರಬೇಕು? ವಾಕ್ಯ ಗೊತ್ತಿರಬೇಕು. ನಾನೀಗ ಪೊಲೀಸ್ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ. ನನ್ನ ಕೆಲಸ ಏನು? ಕೆಟ್ಟದ್ದನ್ನು, ಕಳ್ಳರನ್ನು, ಕೆಡುಕು ಮಾಡುವವರನ್ನು, ಯಾರ ಮೇಲೆ ನನ್ನ ಮೇಲಿನ ಅಧಿಕಾರಿಗಳು ಅವರನ್ನು ಹಿಡಿದು ಅಂತೇಳಿದರೆ ನಾನೇನು ಮಾಡಬೇಕು? ಹಿಡಿದು ತರಬೇಕು. ಅದರ ಬದಲಿಗೆ ನನಗೀಗ ಒಂದು ಕೆಲಸ ಕೊಟ್ಟರು, ನೋಡಪ್ಪ ಅವನು ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ಹಿಡ್ಕೊಂಡು ಬಾ ಅಂತೇಳಿ ನಾನು ಹೋಗಿ ಆ ವ್ಯಕ್ತಿಯ ಕಾಲಿಗೆ ಬಿದ್ದು, ಏ ಮಗನೇ ಹೇಳ್ತು, ನಮ್ಮ ಅಧಿಕಾರಿಗಳು ಕರಿತಾ ಇದ್ದಾರೆ ಬಾ ಅಂತೇಳಿ ಕರೆದ್ರೆ ಅವನು ಬರ್ತಾನ? ಏನು ಮಾಡ್ಬೋದು? ಇವನು ಪೆದ್ದ ನನ್ನ ಮಗ ಅಂತೇಳಿ ಕಟ್ಟಿ ಹಾಕಿ 4 ಗುದ್ದಿ ಗೋಣಿಯಲ್ಲಿ ಕಟ್ಟಿ ಎಲ್ಲಿಯಾದರೂ ಬಿಸಾಕ್ಬೋದು. ಹಾಗೇ ನಾವು ಸಮಸ್ಯೆ ಬಂದಾಗ ದೇವರೇ 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 ಅಂತ ಹೇಳಿದರೆ ಆಗಲ್ಲ. ನನಗೆ ವಾಕ್ಯ ಗೊತ್ತಿರಬೇಕು. ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಸಂತ ಪೌಲರು ಹೇಳ್ತಾರೆ, ನಿಮ್ಮ ಕೈಯಲ್ಲಿ ವಾಕ್ಯವೆಂಬ ಖಡ್ಗ ಇರಲಿ. ಹಾಲೆಲೂಯ್ಯ. ಏನಿರಲಿ? ಹರಿತಾದ ಖಡ್ಗವಿರಲಿ. ಹಾಲೆಲೂಯ್ಯ. ಆ ವಾಕ್ಯ ಎಂಬ ಖಡ್ಗ ನನ್ನಲ್ಲಿದ್ದರೆ ನಾನು ಎಲ್ಲವನ್ನ ಜಯಿಸಲಿಕ್ಕೆ ಸಾಧ್ಯ. ಹಾಲೆಲೂಯ್ಯ. ಎಲ್ಲವನ್ನು ಒಟ್ಟಿಗೆ ಕಲೀಲಿಕ್ಕೆ ಆಗೋದಿಲ್ಲ, ಒಂದೊಂದಾಗಿ ನಾನು ಕಲಿಬೇಕು. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಈಗ ವಾಕ್ಯ ಎಂಬ ಖಡ್ಗ ಇರಬೇಕು. ವಾಕ್ಯ ನನ್ನ ಹತ್ರ ಇರಬೇಕು. ಎಲ್ಲಿರಬೇಕು? ಎಲ್ಲಿರಬೇಕು? ಹೃದಯದಲ್ಲಿದ್ದು ಬಾಯಲ್ಲಿ ಹೇಳುವ ರೀತಿಯಲ್ಲಿ ಇರಬೇಕು. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾನು ಅಭ್ಯಾಸನೇ ಮಾಡದಿದ್ದರೆ, ವಾಕ್ಯವನ್ನು ಅಭ್ಯಾಸನೇ ಮಾಡದಿದ್ದರೆ ವಾಕ್ಯ ಹೇಳಲಿಕ್ಕಾಗತ್ತಾ? ಇಲ್ಲ. ಹಾಲೆಲೂಯ್ಯ. ಸಮಸ್ಯೆ ಬಂದಾಗ ಬೈಬಲ್ ಹಿಡ್ಕೊಂಡು ಯೆಶಾಯ ಪ್ರವಾದಿ ಗ್ರಂಥ 45ನೇ ಅಧ್ಯಾಯ 13ನೇ ವಾಕ್ಯ ಹೀಗೆ ಹೇಳುತ್ತೆ ಅಂತ ಹೇಳಿದರೆ ಆಗತ್ತಾ? ಇಲ್ಲ, ಆಗಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆಗ ನಾವು ಬೋಧನೆಯಲ್ಲಿ ಕೇಳಿದೆವು, ಪರೀಕ್ಷೆ ಬರುವಾಗ ತಯಾರಿ ಮಾಡಬೇಕು, ಮೊದಲು ತಯಾರು ಮಾಡಬೇಕು? ಮೊದಲೇ ಮಾಡಬೇಕು. ಪರೀಕ್ಷೆ ಬಂದಾಗ ತಯಾರು ಮಾಡಿದರೆ ಏನಾಗುತ್ತೆ? ಪರೀಕ್ಷೆ ಮುಂದೆ ಹೋಗಿರುತ್ತೆ, ನಾನು ಹಿಂದೆ ಇರ್ತೇನೆ. ಹಾಲೆಲೂಯ್ಯ. ಅಂದರೆ ಫೇಲ್ ಆಗಿರ್ತೇನೆ. ಹಾಲೆಲೂಯ್ಯ. ಪರೀಕ್ಷೆ ಪಾಸ್ ಆಗತ್ತೆ. ಹಾಲೆಲೂಯ್ಯ. ಪರೀಕ್ಷೆಗಿತ್ತು, ಚೆನ್ನಾಗಿತ್ತು, ನಾನೇನಾದೆ? ಫೇಲ್ ಆದೆ. ಯಾಕೆ? ಪರೀಕ್ಷೆಯಲ್ಲಿ ಕೊನೆಗೆ ಕಲಿತೆ. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಮರಿಯಮ್ಮನಲ್ಲಿ ಯೇಸುವಿನ ಜನನ ಹೇಗೆ ಆಯಿತು? ಹೇಗಾಯಿತು? ದೇವರು ತಮ್ಮ ವಾಕ್ಯವನ್ನು ಗಬ್ರಿಯಲ್ ದೂತರ ಮೂಲಕ ಯಾರಿಗೆ ಕೊಟ್ಟರು? ಮರಿಯಮ್ಮನವರಿಗೆ ಕೇಳಿಸಿದರು. ಏನು ಮಾಡಿದರು? ಈಗಲೂ ದೇವರು ಎಲ್ಲ ಬೋಧಕರ ಮೂಲಕ, ಗುರುಗಳ ಮೂಲಕ ನಮಗೆ ವಾಕ್ಯವನ್ನು ಕೇಳಿಸ್ತಾ ಇದ್ದಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಏನು ಮಾಡ್ತಾ ಇದ್ದಾರೆ? ವಾಕ್ಯದ ಮೂಲಕ ನಮ್ಮ ಕಿವಿಗೆ ಕೇಳಿಸ್ತಾ ಇದ್ದಾರೆ. ಮಾತೆ ಮರಿಯಮ್ಮನವರು ಆ ವಾಕ್ಯ ಗರ್ಭದಲ್ಲಿ ಹುಟ್ಟಬೇಕಾದ್ರೆ ಏನು ಮಾಡಿದರು? ಬೈಬಲಿಂದಲೇ ಓದೋಣ, ಇಲ್ಲಾಂದ್ರೆ ನಾನು ಜೇಬಿನಿಂದ ಹೇಳಿದಾಗೆ ಆಗತ್ತೆ. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ,
ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಈಗ ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 28ನೇ ವಾಕ್ಯ ತೆಗೀರಿ. ಯಾರ ಹತ್ರ ಬೈಬಲ್ ಇದೆ? ಬೈಬಲ್ ಇದ್ದು ನೋಡಿ, ಕೇಳಿ, ಪರೀಕ್ಷಿಸಿ ನೋಡುವವರು ಉನ್ನತಕ್ಕೆ ಏರ್ತಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಇಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ಹೋಗಿ ನಾನು ಕೇಳಿದ್ದನ್ನು ದನ ನೋಡಿ ಹೊಟ್ಟೆಯಲ್ಲಿದ್ದನ ಹಾಗೆ ಮಾಡಬೇಕು. ನಾನೇನು ಮಾಡ್ತೇನೆ, ಒಂದು ಸಲ ತಿಂದೆ, ರಾತ್ರಿ ಮಲಗಿದೆ, ಅಜೀರ್ಣ ಆಗುತ್ತೆ, ಬೆಳಿಗ್ಗೆ ಖಾಲಿ ಆಗುತ್ತೆ ಅಷ್ಟೆ. ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಏನು ಹೇಳಿದರು? ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಏನಾದಳು? ತಬ್ಬಿಬ್ಬಾದಳು. ಹಾಲೆಲೂಯ್ಯ. ಏನಿತ್ತಪ್ಪ ಅದರಲ್ಲಿ? ದೇವ್ರು ನಿನ್ನ ಸಂಗಡ ಇದೆ ಅಂತ ನಾವೇ ದೇವ್ರ ಯಾವತ್ತೋ ಇದ್ದಾರಪ್ಪ. ಹಾಲೆಲೂಯ್ಯ ಅಲ್ವಾ? ಆದರೆ ಮರಿಯಳಿಗೆ ಆಶ್ಚರ್ಯ ಆಯಿತು. ದೇವರು ನನ್ನ ಸಂಗಡ ಇದ್ದಾರೆ. ಏನು ದೇವರಂದ್ರೇನು? ಇಡೀ ಭೂಲೋಕವನ್ನು, ಜಗತ್ತನ್ನು ಸೃಷ್ಟಿಸಿದ ದೇವರು, ಇಸ್ರಾಯೇಲರನ್ನು ಅನಾದಿಯಿಂದಲೂ ಇಸ್ರಾಯೇಲ್ ಜನರನ್ನು ನಡೆಸಿಕೊಂಡು ಹೋದ ದೇವರು, ಸಮುದ್ರವನ್ನು ಇಬ್ಬಾಗವಾಗಿಸಿದ ದೇವರು, ಎಲ್ಲ ಯುದ್ಧಗಳನ್ನು ತಾನಾಗಿ ಗೆದ್ದು ಇಸ್ರಾಯೇಲರನ್ನು ಜಯಿಸಿದ ದೇವರು ನನ್ನೊಡಗಿದ್ದಾರ. ನಾವು ಸಾಧಾರಣವಾಗಿ ದೇವರ ಇದ್ದಾರ. ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇದೆಂತಹ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನಾಕೆಗೆ, ಮರಿಯಾ, ನೀನು ಅಂಜಬೇಕಾಗಿಲ್ಲ, ನಾವು ಹೆದರ್ತೇವ? ಇಲ್ಲ. ಹಾಲೆಲೂಯ್ಯ. ಯಾಕೆ? ದೇವ್ರು ನಮ್ಮ ಜಯಬಲ ಇದ್ದಾರಪ್ಪ. ಹಾಲೆಲೂಯ್ಯ. ಎಲ್ಲಿದ್ದಾರೆ? ಯಾವತ್ತಿರ್ತಾರೆ ಜೇಬಲಿ? ದೊಡ್ಡ ವಿಷಯ ಏನಿಲ್ಲ, ದೇವ್ರು ನನ್ನ ಸಂಕಟ ಇದ್ದಾರೆ. ದೂತ ಹೇಳ್ತಾನೆ, ನೀನು ಹೆದರಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಈಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗುವನ್ನು ಹೇರುವೆ, ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಯಾಕೋಬ ವಂಶನ ಆತನು ಚಿರಕಾಲ ಆಳುವನು, ಆತನ ರಾಜ್ಯಭಾರಕ್ಕೆ ಅಂತ್ಯವೂ ಇರೋದು. ಹಾಲೆಲೂಯ್ಯ. ಅದಕ್ಕೆ ಮರಿಯ ಕೇಳ್ತಾಳೆ, ಆಯ್ತಪ್ಪ, ನೀನು ಹೇಳಿದೆ ಸರಿ, ಈಗ ಅದು ಆಗೋದು ಹೇಗೆ? ಆಗೋದು ಹೇಗೆ? ಈಗ ಯೇಸು ಸ್ವಾಮಿ ನಿನ್ನಲ್ಲಿ ಹುಡ್ತಾರೆ, ನೀನು ಗರ್ಭವತಿ ಆಗ್ತಿ, ಅದೆಲ್ಲ ಮರಿಯಮ್ಮನಿಗೆ ಅರ್ಥ ಆಯ್ತು. ಮರಿಯಮ್ಮ ಕೇಳ್ತಾರೆ, ನನಗೇನು ಮದುವೆ ಆಗಿಲ್ಲಲ್ಲ. ಈಗ ಒಬ್ಬ ಮದುವೆ ಆಗದ 16 ವರ್ಷದ ಹುಡುಗಿಗೆ ಯಾರ ಥರ ಹೀಗೆ ಸಂದೇಶ ಕಿವಿಯಲ್ಲಿ ಹೇಳಿದರೆ ಯಾರಾದ್ರು ಒಪ್ಕೊಳ್ತೀರಿ? ಹೊಟ್ಟೆ ಬಂದುಬಿಟ್ಟು ಜನರು ನೋಡಿದರೆ ಅಲ್ವಾ? ಹೌದಾ ಇಲ್ಲ? ಹೌದಾ ಇಲ್ಲ? ಒಪ್ಕೊಳ್ತೇವೆ. ದೂತ ಅಂತೆ, ದೂತ, ದೇವರು ಹಿಂಗೆ ಮಾಡ್ತಾರಾ? ಹಾಲೆಲೂಯ್ಯ. ಅದು ಮರಿಯಮ್ಮನರ ಕಾಲದಲ್ಲಿ ಗಂಡನಿಲ್ಲದೆ ಗರ್ಭವತಿ ಆದರೆ ಏನು ಶಿಕ್ಷೆ ಇತ್ತು? ಕಲ್ಲು ಹೊಡೆದಕ್ಕೆ ಕೊಂದಾಕಬೇಕು. ಅಂಥ ಪರಿಸ್ಥಿತಿಯಲ್ಲಿ ಆದರೂ ಮರಿಯ ಇಂಟ್ರೆಸ್ಟಲ್ಲಿ ಕೇಳ್ತಾಳೆ. ಏನು? ಭಾಳ ತೋಲ್ ಇಂಟ್ರೆಸ್ಟ್ ಇದೆ. ಅದು ಆಗೋದು ಹೇಗೆ? ನನಗಿನ್ನು ಮದುವೆ ಆಗಲಿಲ್ಲಲ್ಲ. ಅದಕ್ಕೆ ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ಹಾಲೆಲೂಯ್ಯ.
ಹಾಲೆಲುಯ್ಯ, ಹಾಲೆಲುಯ್ಯ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆಗ ಮರಿಯಳು, ಇಗೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ಹಾಲೆಲುಯ್ಯ, ಹಾಲೆಲುಯ್ಯ. ಆಗ ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ಹಾಲೆಲುಯ್ಯ, ಯೇಸುವೇ ಸ್ತೋತ್ರ. ಯಾವಾಗ ಅದೃಶ್ಯನಾದ? ಯಾವಾಗ ದೇವದೂತ ಮರಿಯನನ್ನು ಬಿಟ್ಟು ಹೋದ? ಮತ್ತೆ ಓದ್ತೇನೆ ನೋಡಿ. ನೀವು ಹೇಳಿದಂತೆಯೇ ಆಗಲಿ, ನೀವು ಹೇಳಿದಂತೆಯೇ ಆಗಲಿ ಎಂಬ ವಾಕ್ಯವನ್ನು ನುಡಿದ ನಂತರನೇ ಆ ದೇವದೂತ ಬಿಟ್ಟು ಹೋದ. ಹಾಲೆಲುಯ್ಯ, ಹಾಲೆಲುಯ್ಯ. ಇದರಲ್ಲಿ ಏನು ವಿಶೇಷ ಇದೆ? ಈಗ ಮತ್ತೆ ಪ್ರಶ್ನೆ, ದೇವರು ಮರಿಯಮ್ಮನವರಲ್ಲಿ ಹೇಗೆ ಹುಟ್ಟಿದರು? ಈಗ ನಾವು ಪ್ರಶ್ನೆ ಉತ್ತರ ಮಾಡ್ತಾ ಇದ್ರೆ ಅಲ್ಲಿದ್ದವರಿಗೆಲ್ಲ ಅರ್ಥ ಆಗತ್ತೆ, ಚೆನ್ನಾಗಿ ಅರ್ಥ ಆಗತ್ತೆ. ಇದರಿಂದ ಒಂದು ರಹಸ್ಯನೂ ಬಯಲಾಗತ್ತೆ. ಹಾಲೆಲುಯ್ಯ, ಹಾಲೆಲುಯ್ಯ. ಎಲ್ಲ ಅದ್ಭುತಗಳು ನಡೆಯುವ ರಹಸ್ಯ, ಅದ್ಭುತಗಳು ನಡೆದಾದ ಮೇಲೆ ಸಂಪೂರ್ಣಗೊಳ್ಳಬೇಕಾದ ರಹಸ್ಯ ಬಯಲಾಗತ್ತೆ. ಹಾಲೆಲುಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸು ಆರಾಧನೆ. ಹಾಲೆಲುಯ್ಯ. ಹೇಗೆ ಅದ್ಭುತ ನಡೆಯಿತು? ಯೇಸು ಸ್ವಾಮಿಯನ್ನು ತಂದು ಬೇಕರಿಯಲ್ಲಿ ಇಟ್ಟಾಗೆ, ಬ್ರೆಡ್ ಇಟ್ಟಾಗೆ ಒಳಗಿಟ್ರ? ಇಲ್ಲ. ಪವಿತ್ರ ಆತ್ಮರು ಅವರ ಮೇಲೆ, ಪವಿತ್ರಾತ್ಮರ ಶಕ್ತಿ ನಿನ್ನನ್ನು ಆವರಿಸುವುದು ಅಂತ ಹೇಳಿದರು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ಆದರೆ ಅದು ಯಾವಾಗ ಆಯಿತು? ದೇವರ ಶಕ್ತಿಯಿಂದ ಆಗತ್ತೆ ಅಂತ ಹೇಳಿದರು. ಆದರೆ ಯಾವಾಗ ಮರಿಯಮ್ಮನವರು ಆ ಶುಭ ಸಂದೇಶವನ್ನು ಒಪ್ಪಿಕೊಂಡರೋ ಅದೇ ಸಮಯ ಗರ್ಭ ಧರಿಸಿಕೊಂಡರು. ಹಾಲೆಲುಯ್ಯ. ಯೇಸುವೇ ಸ್ತೋತ್ರ. ನಿಮಗಿನ್ನೂ ಅರ್ಥ ಆಗಲಿಲ್ಲ? ಹಾಲೆಲುಯ್ಯ. ಯಾವಾಗ ಮರಿಯಮ್ಮ ಆ ಮಾತನ್ನು ನಂಬಿದಳೋ ಆಗಲೇ ಅದ್ಭುತ ನಡೆಯಿತು. ಹಾಲೆಲುಯ್ಯ. ತಕ್ಷಣ ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಅದನ್ನು ಪ್ರೂವ್ ಮಾಡಲಿಕ್ಕೆ ಲೂಕ 1:45 ಎಲಿಜಬೆತ್ಗೆ ಮರಿಯಳು ಭೇಟಿಯಾದಾಗ, ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಹಾಲೆಲುಯ್ಯ. ದೇವರ ಬಾಯಿಂದ ಮಾತು ಬಂದ ಮಾತು ನಿನ್ನಲ್ಲಿ ನೆರವೇರುತ್ತೆ ಅಂತ ನಂಬಿದೆಯಲ್ಲ, ನೀನು ಧನ್ಯಳು. ಹಾಲೆಲುಯ್ಯ, ಹಾಲೆಲುಯ್ಯ. ನಾವು ಎಷ್ಟು ಹೇಳಿದ್ರು ನಂಬ್ತೇವಾ? ದೇವರು ಸ್ವತಃ ಬಂದು ಹೇಳಿದ್ರು ನಂಬ್ತೇವೆ ಇಲ್ವೋ ಗೊತ್ತಿಲ್ಲ. ಹಾಲೆಲುಯ್ಯ, ಹಾಲೆಲುಯ್ಯ. ಬೆಳಿಗ್ಗೆಯಿಂದ ಬ್ರದರ್ ಬೋಧನೆ ಮಾಡ್ತಿದ್ರು. ಏನು ಹೇಳ್ತಿದ್ರು? ನಾನು ವಿಶ್ವಾಸಿಸದೆ ಏನೂ ಆಗುವುದಿಲ್ಲ. ದೇವರ ವಾಕ್ಯವನ್ನು ನಾನು ವಿಶ್ವಾಸಿಸುವವನಾಗಬೇಕು, ಆಗ ಮಾತ್ರ ನನಗೆ ಅದರ ಪ್ರಕಾರ ನಡೀಲಿಕ್ಕೆ ಆಗತ್ತೆ. ನಾನು ಕಣ್ಣು ಮುಚ್ಚಿ ನಂಬುವವನಾಗಬೇಕು. ಯಾವಾಗ ನಂಬ್ತೇನೆ? ನನ್ನ ಸ್ನೇಹ ದೇವರೊಂದಿಗೆ ಬೆಳೀತಾ 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 ನನ್ನ ಅಪ್ಪನನ್ನು ನಾನು ಚೆನ್ನಾಗಿ ಅರ್ಥಕೊಂಡಿದ್ದೇನೆ. ನಾನು ಚೆನ್ನಾಗಿ ಅರ್ಥಕೊಂಡಾಗ ನಾನು ಯೇಸು ಹೇಳಿದ ಪ್ರತಿಯೊಂದು ಮಾತನ್ನು ನಂಬ್ತೇನೆ. 10 ಕುರುಡರು, ಕುಷ್ಠರೋಗಿಗಳು ಯೇಸು ಸ್ವಾಮಿ ಹತ್ರ ಬಂದರು. ದೂರದಲ್ಲಿ ನಿಂತು, ಸ್ವಾಮಿ ನಮಗೆ ದಯ ತೋರಿ ಅಂತ ಹೇಳಿದರು. ಅವರನ್ನು ಯೇಸು ಸ್ವಾಮಿ ಮುಟ್ಟಿ ಗುಣಪಡಿಸಲಿಲ್ಲ, ಪ್ರಾರ್ಥನೆಯನ್ನು ಮಾಡಲಿಲ್ಲ. ಹಾಗೆ ಅಂತೇಳಿ ಬೈಬಲಲ್ಲಿ ಕ್ಲಿಯರ್ ಇದೆ. ಅಲ್ಲಿಂದಲೇ ಯೇಸು ಸ್ವಾಮಿ ಹೇಳಿದರು, ನೀವು ಹೊರಟು ಹೋಗಿ ಯಾಜಕರಿಗೆ ತೋರಿಸಿ. ಅವರು ಯೇಸು ಸ್ವಾಮಿಯ ಮಾತನ್ನು ನಂಬಿ ಸೀದಾ ಹೋದರು. ಏನು ಮಾಡಿದರು? ಯೇಸು ಸ್ವಾಮಿಯ ಮಾತನ್ನು
ಸೀದಾ ನಂಬಿ ಹೋದರು. ದಾರಿಯಲ್ಲಿ ಹೋಗ್ತಾ ಇರುವಾಗ, ಅವರು ನಂಬಿ ಹೋಗ್ತಾ ಇರುವಾಗ ಅದ್ಭುತ ನಡೆಯಿತು. ಯಾವಾಗ ನಡೀತು? ಅವರು ನಂಬಿದ್ರು, ಅದರ ಬಗ್ಗೆ ಯೋಚನೆ ಬಿಟ್ಟುಬಿಟ್ರು. ಈಗ ನಮಗೆ ಮಾಡಲಿಕ್ಕಿರುವ ಕೆಲಸ ಏನು? ನಾವು ಹೋಗಿ ಯಾಜಕರಿಗೆ ತೋರಿಸ್ಲಿಕ್ಕಿದೆ ಅಷ್ಟೇ. ನಮ್ಮ ಕೆಲಸ ಏನು? ಯಾಜಕರಿಗೆ ತೋರಿಸ್ಬೇಕು. ಪ್ಲ್ಯಾನ್ ಯಾರ್ದು? ದೇವರದು. ಹಾಗೆ ನಮ್ಮ ಜೀವನದಲ್ಲಿ ನಾವು ದೇವರ ಪ್ಲ್ಯಾನನ್ನು ಇಟ್ಕೊಳ್ತೇವಾದರೆ, ದೇವರು ಹೇಳಿದ್ದನ್ನು ನಂಬುವರಾದರೆ, ಆ ಪೂರ್ತಿ ಪ್ಲ್ಯಾನ್ ನಮಗೆ ಗೊತ್ತಿಲ್ಲದ ಪ್ರಕಾರ ನನ್ನ ಜೀವನದಲ್ಲಿ ನೆರವೇರುತ್ತೆ. ಮರಿಯಮ್ಮನವರಿಗೂ ನಾವು ವಾಕ್ಯ ಓದಿದರೆ ಗೊತ್ತಾಗತ್ತೆ, ಮರಿಯಮ್ಮನವರಿಗೆ ವಿಷಯಗಳು ಅರ್ಥನೇ ಆಗಲಿಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಲೂಕನ ಶುಭ ಸಂದೇಶ 2ನೇ ಅಧ್ಯಾಯ 51ನೇ ವಾಕ್ಯದಲ್ಲಿ ಈ ವಿಷಯಗಳನ್ನೆಲ್ಲ ತಾಯಿ ಮರಿಯಳು ತನ್ನ ಮನಸ್ಸಿನಲ್ಲಿ ಸಂಗ್ರಹಿಸಿಟ್ಟುಕೊಂಡಳು. ಯೇಸು ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ಧಿಸುತ್ತಾ ದೇವರಿಗೂ ಮಾನವರಿಗೂ ಅಚ್ಚುಮೆಚ್ಚು ಆಗುತ್ತಾ ಹೋದರು. ಮರಿಯಮ್ಮನವರಿಗೆ ಅದು ಅರ್ಥ ಆಗಲಿಲ್ಲ. ಆದರೆ ಮರಿಯಮ್ಮನ ಜೀವನದಲ್ಲಿ ಯಾರ ಪ್ಲ್ಯಾನ್ ಇತ್ತು? ದೇವರದು ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನಿಂಗನ್ನು, ಆ ಯೋಜನೆಯನ್ನು ಮರಿಯಳು ದೇವರಿಗೆ ಬಿಟ್ಟಳು. ತನ್ನ ಕೆಲಸ ಏನಿದೆ, ತಾನು ಹೇಗೆ ಇರಬೇಕು, ತನ್ನ ಸಂಬಂಧ ದೇವರಿಗೆ ಹೇಗೆ ಇರಬೇಕು, ಅದನ್ನು ಮಾತ್ರ ನೋಡಿಕೊಂಡಳು. ಹಾಲೆಲೂಯ್ಯ. ಈಗ ನಾವು ಹಾಗೆ, ನಮಗೆ ಏನಾಗಬೇಕು, ಏನು ಚಲೋ ಆಗಬೇಕು, ಅದೆಲ್ಲ ದೇವರಿಗೆ ಬಿಟ್ಟುಬಿಡೋಣ. ನಾವು ಒಂದು ವಾಕ್ಯ ಕಲಿಬೇಕು, ಒಂದಲ್ಲ 3 ವಾಕ್ಯ. ನಾನು ದೇವರ ಮಗನಾಗಿದ್ದೇನೆ. ಹೇಳಿ, ನಾನು ದೇವರ ಮಗನಾಗಿದ್ದೇನೆ. ದೇವರ ಆತ್ಮ ನನ್ನಲ್ಲಿದೆ. ನಾನು ದೇವರ ಮಗನಾಗಿದ್ದೇನೆ. ದೇವರ ಆತ್ಮ ನನ್ನಲ್ಲಿದೆ. ಸೈತಾನನಿಗೆ, ರೋಗಕ್ಕೆ ನನ್ನ ಮೇಲೆ ಯಾವ ಅಧಿಕಾರ ಇಲ್ಲ. ಹೇಳೋಣ, ನಾನು ದೇವರ ಮಗನಾಗಿದ್ದೇನೆ. ದೇವರ ಆತ್ಮ ನನ್ನಲ್ಲಿದೆ. ಸೈತಾನನಿಗೆ, ರೋಗಕ್ಕೆ ನನ್ನ ಮೇಲೆ ಅಧಿಕಾರವಿಲ್ಲ. ಹಾಲೆಲೂಯ್ಯ. ಗೊತ್ತಾಯ್ತು? ಎಷ್ಟು ಮಂದಿಗೆ ಗೊತ್ತಾಯ್ತು ಈ ವಾಕ್ಯ? ಮೂರೇ ವಾಕ್ಯ. ನಾನು ದೇವರ ಮಗನಾಗಿದ್ದೇನೆ. ದೇವರ ಆತ್ಮ ನನ್ನಲ್ಲಿದೆ. ಸೈತಾನನಿಗೆ, ರೋಗಕ್ಕೆ ನನ್ನ ಮೇಲೆ ಅಧಿಕಾರವಿಲ್ಲ. ಅದು ಎಲ್ಲಿರಬೇಕು? ನಾನು ಹೃದಯದಲ್ಲಿ ಅದನ್ನು ಹೇಳ್ತಾ 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 ಬಿತ್ತನೆ ಮಾಡಬೇಕು. ನನ್ನ ಹೃದಯದಲ್ಲಿ ಇರಬೇಕು. ಯಾವತ್ತೂ ಹೇಳ್ತಾ ಇರಬೇಕು. ಈ ವಾಕ್ಯವನ್ನು ನಾನು ಯಾವಾಗ ಹೇಳಲಿಕ್ಕೆ ಆರಂಭಿಸ್ತೇನೋ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ನನ್ನಲ್ಲಿ ಪರಿವರ್ತನೆ ಆಗುತ್ತೆ. ಹಾಲೆಲೂಯ್ಯ. ಆದರೆ ಹೇಳ್ತಾ ಇರುವಾಗ ಏನೋ ನಡೆಯುತ್ತೆ ಅಂತೇಳಿ ನೋಡಲಿಕ್ಕೆ ಹೋಗಬಾರ್ದು. ನಾನು ಹೇಳುವಂಥದ್ದು ಸೈತಾನನ ಹೇಗೆ ದೇವರಿಗೆ, ಯೇಸು ಸ್ವಾಮಿಗೆ ಪ್ರಶ್ನೆ ಹಾಕಿದ್ನೋ ಹಾಗೆ ಅವನು ನಮಗೆ ಪ್ರಶ್ನೆ ಹಾಕ್ಬೋದು. ನೀನು ದೇವ್ರ ಮಗ ಇದ್ದೀಯೋ ಅಂತೇಳಿ ನಾನು ಹೇಳಬೇಕೇನು? ನಾನು ಅದನ್ನು ಹೇಳ್ತಾ ಇರುವಾಗಲೇ ಗೊತ್ತಾಗೋದು, ನೀನು ದೇವ್ರ ಮಗ ಇಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತೇಳಿ ನನಗೆ ಕೇಳಿಸುತ್ತೆ. ದುರಾತ್ಮ ಪೀಡಿತರು ಈ ವಾಕ್ಯವನ್ನು ಹೇಳ್ತಾ ಇದ್ದರೆ, ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದರೆ, ಆ ದುರಾತ್ಮ ಹೇಳುವ ವಾಕ್ಯಗಳನ್ನು ಕೇಳದೆ ಹೋದರೆ, ಅದಕ್ಕೆ ಕಿವಿಗಡದೆ ಹೋದರೆ, ದೇವರು ಹೇಳುವುದನ್ನೇ ನಾನು ನಂಬ್ತೇನೆ. ಮರಿಯಮ್ಮಳು ಹೇಳಿದರಾಗೆ, ನಿನ್ನ ಮಾತಿನಂತೆ ನನ್ನಲ್ಲಾಗಲಿ ಅಂತ ನಾನು ಹಠ ಹಿಡಿದರೆ ದುರಾತ್ಮನು ನನ್ನಲ್ಲಿ ನಿಲ್ಲೋಲಿಕ್ಕೆ ಸಾಧ್ಯವೇ ಇಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ನನಗೆ ಎಂಥ ಸಮಸ್ಯೆ ಬಂದರೂ ಈ 3 ವಾಕ್ಯಗಳು ನನ್ನ ಹತ್ತಿರ ಇದ್ದರೆ ನಾನು ಅನೇಕ ಸಮಸ್ಯೆಗಳನ್ನು ಪರಿಹರಿಸುವ ಡಾಕ್ಟರ್ ಆಗ್ತೇನೆ. ಏನಾಗ್ತೇನೆ? ಏನು ಮಾಡೋ ಡಾಕ್ಟರ್? ಹೊಟ್ಟೆ ಕುಯ್ಯದೆ ಹೊಟ್ಟೆ ಸರಿ ಮಾಡುವವನು, ತಲೆ ಕುಯ್ಯದೆ ತಲೆ ಸರಿ ಮಾಡುವವನು, ಕೈ ಕುಯ್ಯದೆ ಕೈ ಸರಿ ಮಾಡುವವನು ಆಗಿರ್ತೇನೆ. ಸಮಸ್ಯೆಗೆ ಪರಿಹಾರ ಯಾರ ಹತ್ರ ಇದೆ? ನಮ್ಮ ಹತ್ರನೇ ಇದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಈಗ ಒಬ್ಬ ಬ್ರದರ್ ಹತ್ರ ನಾವು ಪ್ರಾರ್ಥನೆ ಮಾಡಿಸಿ ಹೋಗಿದ್ವು ಅಂತ ತಿಳ್ಕೊಳ್ಳಿ. ಮಾರನೇ ಟೈಮ್ ಬರುವಾಗ ಆ ಬ್ರದರ್ ಇಲ್ಲಾದ್ರೆ ಏನು ಮಾಡ್ತೀರಿ? ಇನ್ನೊಂದು ಬ್ರದರ್ ಹುಡುಕ್ತೀರಿ. ಅವರಿಲ್ಲ ಆದರೆ ಏನು ಮಾಡ್ತೀರಿ? ಇನ್ನೊಂದು ಬ್ರದರ್ ಹುಡುಕ್ತೀರಿ. ದೇವರ ವಾಕ್ಯ, ದೇವರು ಬ್ಯಾಂಕ್ ನನ್ನ ಹತ್ರನೇ ಇದ್ದರೆ, ಅದನ್ನು ಹೇಗೆ ಉಪಯೋಗಿಸಬೇಕು ಅಂತಲೂ ಗೊತ್ತಿದ್ದರೆ, ಆ ಪಾಸ್ವರ್ಡ್ ಎಂಬ ವಾಕ್ಯನೂ ನನ್ನ ಹತ್ರ ಇದ್ದರೆ ನಾನೇನು ಮಾಡ್ಬೋದು? ನಾನು ವೀರನಾಗಿ ಬದುಕ್ಬೋದು. ಹಾಲೆಲೂಯ್ಯ, ಹಾಲೆಲೂಯ್ಯ.
ಇಲ್ಲಿ ಬರುವ ಪ್ರತಿಯೊಬ್ಬ ದೇವರ ಸೇವಕರು ಇರಲಿರುವ ವಿಷಯ ಇಷ್ಟೇ. ಏನಿದೆ ಅವರ ಹತ್ರ? ದೇವರ ವಾಕ್ಯ ಎಂಬ ಏನಿದೆ? ಚೂರಿ ಇದೆ, ಖಡ್ಗ ಇದೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ನೋಡಿದ್ರಿ ಬೆಳಿಗ್ಗೆ ಬ್ರದರ್ ಹೇಗೆ ನಿಲ್ಲಿಸಿದ್ರು ವಿಷಯಗಳನ್ನು? ಹೇಗೆ ನಿಲ್ಲಿಸಿದ್ರು? ವಾಕ್ಯದಲ್ಲಿ. ಹಾಲೆಲೂಯ. ಆ ವಾಕ್ಯ ಎಲ್ಲಿತ್ತು? ಒಳಗಿತ್ತು. ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಇಲ್ಲಾದರೆ ಅಟ್ಯಾಕ್ ಆಗುವಾಗ ಏನು ಮಾಡ್ತೇವೆ? ನಾವು ಹಿಂದೆ ಹೋಗ್ತೇವೆ. ನನ್ನಲ್ಲಿ ಕಾನ್ಫಿಡೆನ್ಸ್ ಇದ್ದರೆ ಏನಾಗುತ್ತೆ? ನಾನು ಹಿಂದೆ ಹೋಗಲ್ಲ. ಹಾಲೆಲೂಯ. ಹಾಂ, ನನ್ನ ಹತ್ರ ಯಾರಿದ್ದಾರೆ? ಜೇಬಲ್ಲಿಲ್ಲ, ಇಲ್ಲಿದ್ದಾರೆ ದೇವರು. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನಗೆ ವಾಕ್ಯ ಗೊತ್ತಿಲ್ಲ ಅಂದರೆ ಸೈತಾನ ಈಗ ತಿರುಗಿಸಿ 4 ಸಲ ಸಕ್ಕರೆ ಹಾಕಿ ಪುಳುಕ್ಕಂತ ಕುಡಿದು ಬಿಡ್ತಾನೆ. ಹಾಲೆಲೂಯ, ಹಾಲೆಲೂಯ. ನಾವು ಎಷ್ಟೇ ಬಿಸಿ ಇರಲಿ, ಎಷ್ಟೇ ಗಟ್ಟಿ ಇರಲಿ, ಗ್ಲಾಸಲ್ಲಿ ಹಾಕಿ ಸಕ್ಕರೆ 4 ಸ್ಪೂನ್ ಹಾಕ್ತಾನೆ, 1 ಸ್ಪೂನ್ ಹಾಕುವಲ್ಲಿ ಮುಳುಗಿ ತಿಂದು ಬಿಡ್ತಾನೆ. ದೇವರ ವಾಕ್ಯ ಹೇಳುತ್ತೆ, ಸೈತಾನನು ಗರ್ಜಿಸುವ ಸಿಂಹದಂತೆ ಕಾಯುತ್ತಿದ್ದಾನೆ, ಯಾರನ್ನು ಕಬಳಿಸುವುದಂತೇಳಿ. ಅವನಿಗೆ ಚೆನ್ನಾಗಿ ಗೊತ್ತು ನಾವು ಪ್ರಾರ್ಥನೆ ವೀರರು ಅಂತೇಳಿ. ಆದ್ದರಿಂದ ಪ್ರಾರ್ಥನೆ ವೀರರ ಹತ್ರ ಖಡ್ಗ ಇದ್ದರೆ ಮಾತ್ರ ನಡೆಯುತ್ತೆ. ನಮ್ಮ ಖಡ್ಗ ಶಾರ್ಪ್ ಮಾಡಿದೆವೋ ಇಲ್ವೋ ಗೊತ್ತಿಲ್ಲ ನಮಗೆ. ಪ್ರತಿದಿನ ದೇವರ ವಾಕ್ಯ ಓದಿ 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 ನಮ್ಮ ಖಡ್ಗ ಏನಾಗಿರುತ್ತೆ? ಓದದೆ ಮಣ್ಣಿಡ್ದೋಗುತ್ತೆ. ಅದು ಒಂದು ಸಲ ಕಟ್ ಮಾಡೋಷ್ಟರಲ್ಲಿ ಸೈತಾನ 2 ಸಲ ನಮ್ಮನ್ನು ಕೊಯ್ದಿರುತ್ತಾನೆ. ಹಾಲೆಲೂಯ, ಯೇಸುವೆ ಸ್ತೋತ್ರ. ಈಗ ನಮ್ಮ ಕೈಯಲ್ಲಿ ಏನಿರಬೇಕು? ವಾಕ್ಯ ಇರಬೇಕು. ಅದನ್ನೇನು ಮಾಡ್ತಾ ಇರಬೇಕು? ಜೇಬಲ್ಲಿ ಇಟ್ಕೊಂಡು ಸೈತಾನ ಬರೋ ಕಾಯ್ಬೇಕು. ನಿಲ್ ವೈಟ್ 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 ವೆಯ್ಟ್ 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 ಅಂತೇಳಿ. ಹಾಲೆಲೂಯ, ಹಾಲೆಲೂಯ. ಅವನು ವೆಯ್ಟ್ ಅಂತ ಹೇಳೋಷ್ಟರಲ್ಲಿ ನಾನು ತಲೆ ಇರೋದಿಲ್ಲ ಮೇಲೆ. ಅದಕ್ಕೆ ನನ್ನಲ್ಲಿ ಇರಬೇಕು. ದೇವರು ಹೇಳ್ತಾರೆ, ಏನು ಹೇಳ್ತಾರೆ? ದೇವರು ಸ್ವತಃ ಹೇಳ್ತಾರೆ, ವಾಕ್ಯ ನಿನ್ನ ಬಾಯಲ್ಲಿ ಇರಲಿ. ಎಲ್ಲಿರಲಿ? ಬಾಯಲ್ಲಿ. ಎಲ್ಲಿರಬೇಕು? ಬಾಯಲ್ಲಿ, ಮನಸ್ಸಲ್ಲಿ ಅಲ್ಲ, ಬಾಯಲ್ಲಿ. ನಾನು ದೇವರ ಮಗನಾಗಿದ್ದೇನೆ, ನಾನು ದೇವರ ಮಗನಾಗಿದ್ದೇನೆ. ಆದರೆ ದೇವರ ಮಗ ಅಂತ ಹೇಳುವಾಗ ಒಂದು ಜ್ಞಾಪಕ ಇರಲಿ. ಮೇಲೆ ಮೇಲೆ ಬೆಳಿಗ್ಗೆ ಕೇಳಿದ್ದೇವೆ, ನೀವು ಇರಲಿಲ್ಲ. ಮೇಲೆ ಮೇಲೆ ಶೋಧನೆಗಳು ಬರುತ್ತೆ. ದೇವರ ಮಗ ಅಂತ ಹೇಳಿದ ಕೂಡಲೇ ಶೋಧನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಲೆಲೂಯ. ಸಿರಾಕನ ಗ್ರಂಥ 2ನೇ ಅಧ್ಯಾಯದಲ್ಲಿ, ನೀನು ದೇವರ ಸೇವಕನಾಗುತ್ತೀಯಾದರೆ ಶೋಧನೆಗಳನ್ನು ಎದುರಿಸಲು ಸಿದ್ಧನಾಗು. ಯಾರು ಭಯ ಪಡೋದಿಲ್ವೋ, ನಾನು ದೇವರ ಮಗನೇ ಅಂಥೇಳಿ ನನಗೆ ನಾನು ಖಚಿತಪಡಿಸ್ಕೊಳ್ತೇನೋ ಅವನು ಗೆಲ್ತಾನೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಾನಲ್ಲ, ನೀವು ಹೇಳಿ, ನಾನು ದೇವರ ಮಗನಾಗಿದ್ದೇನೆ. ಜೋರಾಗಿ ಹೇಳ್ರಿ, ನಾನು ದೇವರ ಮಗನಾಗಿದ್ದೇನೆ. ಹೃದಯದಿಂದ ಹೇಳ್ಬೇಕು, ನಾನು ದೇವರ ಮಗನಾಗಿದ್ದೇನೆ, ಭಿಕ್ಷುಕನಲ್ಲ. ನಾನು ದೇವರ ಮಗ, ನಾನು ದೇವರ ಮಗ. ನನ್ನಲ್ಲಿ ದೇವರಾತ್ಮ ಇದ್ದಾರೆ. ಸೈತಾನನಿಗೆ, ರೋಗಕ್ಕೆ ನನ್ನ ಮೇಲೆ ಯಾವುದೇ ಅಧಿಕಾರವಿಲ್ಲ, ಯಾವುದೇ ಅಧಿಕಾರವಿಲ್ಲ. ಹಾಲೆಲೂಯ. ನಾನು ದೇವರ ಮಗನಾಗಿದ್ದೇನೆ, ನಾನು ದೇವರ ಮಗನಾಗಿದ್ದೇನೆ, ನಾನು ದೇವರ ಮಗನಾಗಿದ್ದೇನೆ. ಸೈತಾನನಿಗೆ, ರೋಗಕ್ಕೆ ನನ್ನ ಮೇಲೆ ಅಧಿಕಾರವಿಲ್ಲ. ದೇವರ ಆತ್ಮ ನನ್ನಲ್ಲಿದ್ದಾರೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅರ್ಥ ಮಾಡ್ಕೊಂಡ್ರಿ? ವಾಕ್ಯ ಎಲ್ಲಿರಬೇಕು? ಬಾಯಲ್ಲಿರಬೇಕು. ಹಾಲೆಲೂಯ, ಹಾಲೆಲೂಯ. ಅದನ್ನೇನು ಮಾಡಬೇಕು? ದಿನ ರಾತ್ರಿ ಹೇಳ್ತಾ ಇರಬೇಕು. ಕಷ್ಟ ಇದೆ, ಕಲಿಯದೆ ಹೋದವರಿಗೂ ಪುಸ್ತಕ ಇಲ್ಲದವರಿಗೂ ಈ ವಾಕ್ಯ ಸಾಕಾಗತ್ತೆ. ಪ್ರತಿ ಸಲ ಬಂದಾಗ ಹೊಸ ಹೊಸ ವಾಕ್ಯಗಳನ್ನು ಕಲಿಯಿರಿ. ಆ ವಾಕ್ಯದ ಮೂಲಕ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ
ಕಲೀರಿ. ಆಗ ನೀವು ಏನಾಗ್ತೀರಿ? ಇನ್ನೊಬ್ಬರಿಗೆ ಸಮಸ್ಯೆಯಿಂದ ಹೊರತರುವವರಾಗ್ತೀರಿ. ಹಾಲೆಲೂಯ್ಯ. ನಾವು ಕಣ್ಣು ಮುಚ್ಕೊಳ್ಳೋಣ. ತಂದೆಯಾದ ದೇವರೇ, ಇಷ್ಟು ಹೊತ್ತು ನಮಗೆ ಬೋಧನೆಯನ್ನು ಕೇಳಲು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಪವಿತ್ರಾತ್ಮರ ಮೂಲಕ ಸರಳವಾಗಿ ಬೋಧಿಸಲು ನಿಮ್ಮ ಕೃಪೆಯನ್ನು ಅನುಗ್ರಹಿಸಿದ್ದೀರಿ. ನಮ್ಮ ಶರೀರವನ್ನು ಉಪಯೋಗಿಸಿದ್ದೀರಿ ಮತ್ತು ನಾವು ಅದನ್ನು ಜೀರ್ಣಿಸಿಕೊಳ್ಳಲು ಅನುಗ್ರಹಿಸಿದ್ದೀರಿ. ತಂದೆ, ಈ ವಾಕ್ಯಗಳೆಲ್ಲವೂ ನನ್ನಲ್ಲಿ ಉಳಿಯುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ರಕ್ತದಿಂದ ಮುದ್ರಿಸಿ ಅದನ್ನು ಭದ್ರಪಡಿಸಿರಿ ಯೇಸುವೆ. ಆ ವಾಕ್ಯವು ನನ್ನಲ್ಲಿ ಸದಾ ಬೇರೂರಲಿ, ಅದು ಫಲ ಕೊಡುವಂತೆ ನಾನು ಶ್ರಮಿಸುವಂತೆ ನನ್ನನ್ನು ಬಲಪಡಿಸಿರಿ, ನನ್ನನ್ನು ವೀರನನ್ನಾಗಿ ಮಾಡಿರಿ. ಇನ್ನೂ ಕೇಳಲಿಕ್ಕಿರುವ ಬೋಧನೆಯನ್ನು ಕೇಳಲು ನನ್ನ ಆತ್ಮಿಕ ಕಿವಿಗಳನ್ನು ಪೂರ್ತಿಯಾಗಿ ತೆರೆದಿಡಿ, ನನ್ನ ಹೃದಯವನ್ನು ತೆರೆದಿಡಿ. ಬೋಧಿಸುವ ಬೋಧಕರನ್ನು ನಿಮ್ಮ ಪವಿತ್ರಾತ್ಮರಿಂದ ಅಭಿಷೇಕಿಸಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇನ್.